केंद्रीय पेट्रोकेमिकल इंजीनियरिंग एवं प्रौद्योगिकी संस्थान के अंतर्गत मैसूर केंद्र में एसएसएलसी और पीयूसी विज्ञान आईटीआई पूरा करने वाले छात्रों के लिए चालू वर्ष के प्लास्टिक प्रौद्योगिकी में डिप्लोमा डीपीटी और मोल्ड प्रौद्योगिकी में डिप्लोमा के लिए आवेदन आमंत्रित किए गए हैं। संस्थान के सहायक तकनीकी अधिकारी के ई भीमाचारी ने कहा। उन्होंने आज शहर बिदर के पत्रिका भवन में एक प्रेस कॉन्फ्रेंस की और कहा कि कोर्स पूरा करने वाले छात्रों को नौकरी के अवसर प्रदान किए जाएंगे। यहाँ दाखिला लेने वाले छात्र और छात्राओं के लिए छात्रावास की सुविधा है, इसलिए बीदर जिले के छात्रों को इसका लाभ उठाना चाहिए। इस पाठ्यक्रम में प्लास्टिक के विभिन्न उपयोगों, प्लास्टिक मोल्डिंग, प्लास्टिक प्रसंस्करण, प्लास्टिक गुणवत्ता नियंत्रण, आधुनिक डिजाइनों में प्लास्टिक वस्तुओं का निर्माण, प्लास्टिक पुनर्चक्रण विधियां, प्लास्टिक पाइप एवं अन्य वस्तुओं का निर्माण, विपणन एवं मूल्य संशोधन प्रशिक्षण दिया जाएगा। इस प्रेस वार्ता में सहायक तकनीकी अधिकारी सदाशिवप्पा भी उपस्थित रहे। केपी न्यूज के कैमरामैन पुपराज का कवरेज। देश विदेश और स्थानीय समाचारों के लिए चैनल को लाइक शेयर सब्सक्राइब जरूर करें। ಮಕ್ಕಳಿಗೆ ಏನು ನೆಕ್ಸ್ಟ್ ಏನು ಅಂತ ಸೊ ನಮ್ಮಲ್ಲಿ ಪ್ರತಿ ಎಸ್ ಎಲ್ ಸಿ ಕಂಪ್ಲೀಟ್ ಆದಮೇಲೆ ದೆರ್ ಇಸ್ ಅ 2 ಡಿಫ್ರೆಂಟ್ ಕೋರ್ಸಸ್. ಒಂದು 2 ಥರ ಕೋರ್ಸಸ್ ಇದೆ. ಒಂದು ಡಿ ಪಿ ಟಿ ಅಂತ ಡಿಪ್ಲೊಮೊ ಪ್ಲಾಸ್ಟಿಕ್ ಟೆಕ್ನಾಲಜಿ ಅಂತ, ಇನ್ನೊಂದು ಡಿ ಪಿ ಎಮ್ ಟಿ ಅಂತ ಡಿಪ್ಲೊಮೊ ಪ್ಲಾಸ್ಟಿಕ್ ಮೋಲ್ಡ್ ಟೆಕ್ನಾಲಜಿ ಅಂತ. ಇದು 3 ವರ್ಷ ಕೋರ್ಸು ಎಸ್ ಎಲ್ ಸಿಗೆ ಪಾಸ್ ಆಗಿದ್ದರೆ. ಬೈ ಚಾನ್ಸ್ ಏನಾದರೂ ಸ್ಟೂಡೆಂಟ್ಸ್ ಏನಾದರೂ ಪಿ ಯು ಸಿ ಅಥವಾ ಐ ಟಿ ಆಗಿದ್ದರೆ ಅವರಿಗೆ ಲೇಟ್ರಲ್ ಎಂಟ್ರಿ ಅಂತ ತೊಗೊತೀವಿ. ಅದು 2 ವರ್ಷ ಕೋರ್ಸು. ಈ ಕೋರ್ಸ್ ಕಂಪ್ಲೀಟ್ ಆದ ತಕ್ಷಣ ನಾವೇ ಪ್ಲೇಸ್ಮೆಂಟ್ ಮಾಡಿಕೊಡ್ತೀವಿ ಇವರಿಗೆ. ಸೊ ಹಂಗಾಗಿ ನಿಮ್ಮಲ್ಲಿ ಯಾರಾದರೂ ಇದ್ದರೆ, ನಿಮಗೆ ಗೊತ್ತಿರೋರು, ಪರಿಚಯ ಇರೋರು, ನಿಮಗೆ ನೈಬರ್ಸ್ ಯಾರಾದರೂ ಇದ್ದರೆ ದಯವಿಟ್ಟು ಮಾಹಿತಿ ಕೊಡಬೇಕಂತ ಹೇಳ್ಬಿಟ್ಟು ನಮ್ಮ ನಂಬರ್ಸ್ ಎಲ್ಲ ಶೇರ್ ಮಾಡಿರ್ತೀವಿ. ನಿಮಗೆ ಮಾಹಿತಿ ಕೊಡಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಥಿಯರಿ ಸಬ್ಜೆಕ್ಟ್ ಕಡಿಮೆ ಇರುತ್ತೆ, ಪ್ರಾಕ್ಟಿಕಲ್ ಹೆಚ್ಚಿಗೆ ಇರುತ್ತೆ. ಇವರಿಗೆ 80% ಪ್ರಾಕ್ಟಿಕಲ್ ಇದ್ದರೆ 20% ಥಿಯರಿ ಇರುತ್ತೆ. ಲೈವ್ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ಈ ಪ್ರೆಸೆಂಟ್ ಮಾರ್ಕೆಟಲ್ಲಿ ಏನು ಪ್ರಾಡಕ್ಟ್ ಬರ್ತಾ ಇದೆ ಆ ಪ್ರಾಡಕ್ಟ್ ಲೈವಲ್ಲೇ ಮಾಡ್ತಿರ್ತಾರೆ ನಮ್ಮಲ್ಲಿ. ಅದ್ರ ಮೇಲೆ ಅವ್ರಿಗೆ ಟ್ರೈನಿಂಗ್ ಕೊಡ್ತೇವೆ ನಾವು. ಇಮಿಡಿಯೇಟ್ಲಿ ಏನೋ ಗೊತ್ತಾಗ್ತಂದರೆ ಇಂಡಸ್ಟ್ರಿ ಗೊತ್ತಾಗ ಇಮಿಡಿಯೇಟ್ಲಿ ಅವರಿಗೆ ಅರ್ಥ ಆಗುತ್ತೆ, ಇಮಿಡಿಯೇಟ್ಲಿ ಪ್ಲೇಸ್ಮೆಂಟ್ ಆಗಿಬಿಡುತ್ತೆ ಅವರಿಗೆ. ಯಾವುದೇ ಪ್ಲಾಸ್ಟಿಕ್ ಪ್ರಾಡಕ್ಟ್ ಆಗಲಿ, ಯಾವುದೇ ಒಂದು ಅಚ್ಚು ಅಂದರೆ ಒಂದು ಪ್ಲಾಸ್ಟಿಕ್ ಪ್ರಾಡಕ್ಟ್ ಈಚೆ ಬರಬೇಕಾದ್ರೆ ಒಂದು ಅಚ್ಚು ಅಂತ ಮಾಡ್ತಾರೆ, ಮೋಲ್ಡ್ ಅಂತ ಮಾಡ್ತಾರೆ. ಆ ಮೋಲ್ಡ್ ಮಾಡೋದೇ ಒಂದು ಕೋರ್ಸ್ ಬೇರೆ ಇದೆ. ಮೋಲ್ಡ್ ಆದಮೇಲೆ ಪ್ರಾಡಕ್ಟ್ ತೆಗಿಲಿಕ್ಕೆ ಇನ್ನೊಂದು ಕೋರ್ಸ್ ಬೇರೆ ಇದೆ. ಸಾಮಾನ್ಯವಾಗಿ ಈ ಕೋರ್ಸ್ ನಾವು ಆಲ್ ಓವರ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸ್ಪೆಷಲಿ ಕರ್ನಾಟಕದವ್ರಿಗೆ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ. ಮಿನಿಮಮ್ ಪಾಸ್ ಆದರೂ ಕೂಡ ಅವ್ರಿಗೆ ನಾವು ಅಡ್ಮಿಷನ್ ಕೊಡ್ತೇವೆ ಅವ್ರಿಗೆ. ಮೋಸ್ಟ್ ಆಫ್ ಆಲ್ ಓವರ್ ಸೆಲೆಕ್ಟ್ ಆಗಿತ್ತು, ಆಲ್ ಓವರ್ ಇಂಡಿಯಾ ಸ್ಟಾಪ್ ಮಾಡಿದೆ. ಯಾಕಂದರೆ ಫಸ್ಟ್ ಕರ್ನಾಟಕದವರಿಗೆ ಪ್ರಿಯಾರಿಟಿ ಕೊಡಿ, ಸೀಟ್ ಎಕ್ಸಿಸ್ ಉಳ್ಕೊಂಡ್ರೆ ಹೊರಗಿನ ರಾಜ್ಯದವ್ರು ಕೊಡು ಅಂತೇಳಿ ಗೌರ್ಮೆಂಟ್ ಆರ್ಡ್ರ್ ಬಂದೆ. ಅದಕ್ಕೆ ಥ್ರೂಔಟ್ ಕರ್ನಾಟಕ ಪ್ರೆಸ್ ಮುಖಾಂತರ ಜನರಿಗೆ ತಲುಪಲಿ ಅಂತೇಳಿ ನಾವು ಮೊಬಿಲೈಸೇಷನ್ ಮಾಡ್ತಾಯಿದ್ದೀವಿ.